ಕೋಮು ದ್ವೇಷಕ್ಕೆ ಅಥವಾ ಕೋಮು ದಳ್ಳೂರಿಯಿಂದ ನಲುಗಿ ಹೋದಂತಹ ನಾಗಮಂಗಲದಲ್ಲಿ ಬಿಜೆಪಿ ಸತ್ಯಶೋಧನಾ ಸಮಿತಿ ಇವತ್ತು ಭೇಟಿ ಕೊಟ್ಟು ಭೇಟಿಯಲ್ಲಿ ಅನೇಕ ವಿಚಾರಗಳನ್ನು ಗ್ರಹಿಸಿದ್ದಾರೆ. ಬದ್ರಿಕೊಪ್ಪಲು ಗ್ರಾಮಕ್ಕೂ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಯುವಕರಿಲ್ಲದೆ ಬದ್ರಿಕೊಪ್ಪಲು ಗ್ರಾಮ ಬಿಕೋ ಅಂತಾದಿತು ಕಂಡು ಬಂತು. ಸರ್ಕಾರದ ವಿರುದ್ಧ ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಲವರನ್ನು ಬಂಧಿಸಿದ್ದಾರೆ, ಕೆಲವರು ಭಯದಿಂದ ಊರು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ವಿಫಲವಾಗಿದೆ. ಗಲಭೆ ಹಿಂದೆ ಹೊರ ರಾಜ್ಯದವರ ಕೈವಾಡದ ಶಂಕೆಯನ್ನ ಇವರು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಅವರ ಸ್ಟೇಟ್ಮೆಂಟ್, ಸತ್ಯಶೋಧನಾ ಸಮಿತಿ ಗಲಭೆ ಕಾರಣ ಏನು ಆಕ್ಷನ್ಸ್ ಆಯಿತು, ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗಿದೆ ಅನ್ನೋದನ್ನೆಲ್ಲ ಅರ್ಥಕೊಳ್ಳೋದಕ್ಕೆ, ವಸ್ತುಸ್ಥಿತಿನ ಅರ್ಥಕೊಳ್ಳೋದಕ್ಕೆ ಅಂತ ಇವತ್ತು ಭೇಟಿ ಕೊಡ್ತು. ಭೇಟಿಯ ಬಳಿಕ ಭಾಸ್ಕರ್ ರಾವ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಸಾಕಷ್ಟು ಕೋಟಿ ನಷ್ಟ ಆಯಿತು, 25 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ ಈ ಕೋಮು ದಳ್ಳೂರಿಯ ಕಾರಣಕ್ಕೋಸ್ಕರ ಅನ್ನುವಂತಹ ಒಂದು ಅಂದಾಜಿದೆ. ಸೊ ಗಲಭೆ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟು ವ್ಯಾಪಾರಸ್ಥರ ಅಳಲನ್ನ ಕೇಳಿಸಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡಿತು. ಅಶ್ವಥ್ ನಾರಾಯಣ್ ಜೊತೆಗೆ ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಸೇರಿದಂತೆ ಬಿಜೆಪಿಯ ಪ್ರಮುಖರು ಎಲ್ಲರೂ ಕೂಡ ಇದ್ರು. ಇದೇ ಸಂದರ್ಭದಲ್ಲಿ ಕೆಲವು ಭರವಸೆಗಳನ್ನ ಕೂಡ ಕೊಟ್ಟರು. ಹಾಗೂ ಘಟನೆಯಲ್ಲಿ ಆಗಿದೆ ಎನ್ನಲಾದಂತಹ ಲೂಪ್ ಹೋಲ್ಗಳು ಏನು ಅನ್ನೋದನ್ನ ನಾವು ಸರ್ಕಾರಕ್ಕೂ ಈ ಸತ್ಯಶೋಧನಾ ಸಮಿತಿ ಮೂಲಕ ವರದಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು.